ಗಾಯ್ಸ್, ನ್ಯೂ ಬ್ಲಾಗ್ಗೆ ವೆಲ್ಕಮ್. ನೋಡಿ ಇಲ್ಲಿ ನಮ್ಮ ಮಾವನ ತೋಟ ತುಂಬ ಗಿಡಗಳು ಹೆಂಗೆಲ್ಲ ಬೆಳ್ಕೊಂಡಿದೆ ಅಂತ. ಬೆಳಗ್ಗೆಯಿಂದ ಕೆಲಸ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಇಲ್ಲೊಬ್ರು ಮಾಡ್ತಿದ್ದಾರೆ ಈ ಮಾವಿನ ಗಿಡದ ಹತ್ರ. ಆಮೇಲೆ ಇನ್ನೊಬ್ರು ಅಲ್ಲಿ ನೋಡಿ ಅಲ್ಲಿ ಕ್ಯಾಪಲ್ಲಿ ಮಾಡ್ತಿದ್ದಾರೆ. ಆ ಮಾವನ ಮರದ ಆ ಕಡೆ ಇದ್ದಾರೆ. ಇಲ್ಲೊಂದು ಒಳ್ಳೆ ನೇಚರ್ ಇದೆ ನೋಡಿ. ಆಮೇಲೆ ಮ್ಯಾಂಗೋ ಸಿಂಗ್ ಬಿಟ್ಟಿದೆ ಅಂತ. ನಮ್ಮ ತೋಟದ ಪಕ್ಕದಲ್ಲೇ ಒಂದು ಬೆಟ್ಟ ಇದೆ. ಇಲ್ಲಿ 4 ಚಿರತೆ ಮತ್ತು 3 ಕರಡಿ ಇದೆ. ಜನಕ್ಕೆ ಅಷ್ಟೇನು ಮಾಡಲ್ಲ. ಆದರೆ ಈ ನಾಯಿ ಆಮೇಲೆ ಹಸು ಕರುನ ತುಂಬ ಇದು ಮಾಡ್ತಿದೆ. ಜನಕ್ಕೇನು ಮಾಡಿಲ್ಲ ಇದುವರೆಗೂ. ಬನ್ನಿ ಅಲ್ಲಿ ಕೆರೆ ತೋರಿಸ್ತೀನಿ. ನೆಕ್ಸ್ಟು ದೋಖ ತೋರಿಸ್ತೀನಿ. ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಗೈಸ್. ಇವಾಗ ಆ ಕಡೆಯಿಂದ ಬಂದೆ. ಇವಾಗ ಇನ್ನು ಮುಂದೆ ಹೋಗ್ಬೇಕು. ಇಲ್ಲಿ ನೋಡಿ ಹೆಂಗಿದೆ, ಅಲ್ಲಿ ನೋಡಿ ಹೆಂಗಿತ್ತು. ಎಲ್ಲ ಫುಲ್ ಕ್ಲೀನಿಂಗ್ ಮಾಡಿದ್ದಾರೆ ನೋಡಿ. ಅದನ್ನು ಇದೇ ಥರ ಮಾಡಕ್ಕೆ ನೋಡಿದ್ದಾರೆ. ಇದೆಲ್ಲ ಬೇರೆ ವೆಹಿಕಲ್ ಬಂದ ಕ್ಲೀನ್ ಮಾಡಿಸ್ಬೇಕು ಟ್ರ್ಯಾಕ್ಟ್ರಲ್ಲಿ. ತೋರಿಸ್ತೀನಿ, ಕ್ಯಾಬೆ ತೋರಿಸ್ತೀನಿ ಅಂದಲ್ಲ. ಸೊ ಗಾಯ್ಸ್, ಸ್ವಲ್ಪ ದೂರದಲ್ಲಿದ್ದೀನಿ, ಝೂಮ್ ಮಾಡ್ತೀನಿ ನೋಡಿ. 3 ಕೆರೆ ಅದು. ಒಂದು 80% ಬಂದಿದೆ. ಇನ್ನು 30% ಬರಬೇಕು. ಇವಾಗ ನಮ್ಮ ತೋಟನ ಫುಲ್ ತೋರಿಸ್ತೀನಿ ನೋಡಿ, ಮ್ಯಾಂಗೋ ತೋಟನ. ಅಲ್ಲಿ ನಾವು ಇವಾಗ ಬೆಟ್ಟದ ಹತ್ರ ಇದ್ವಿ. ಇವಾಗ ಈ ಕಡೆ ಆಪೋಸಿಟ್ ಸೈಡಿಗೆ ಬಂದಿದ್ದೀವಿ. ಹೆಂಗಿದೆ ಸುತ್ತ ನೇಚರು. ಒಂದ್ಸತಿ ಕೆರೆ ತೋರಿಸ್ತೀನಿ ನೋಡ್ಕೊಳ್ಳಿ. ಬನ್ನಿ ಅಲ್ಲಿ ಹೋಗೋಣ. ಆ ಕಡೆ ವರ್ಕ್ ಮಾಡ್ತಿರಲ್ಲ, ಹೋಗೋಣ. ಏನು ಮಾಡ್ತಿದ್ದಾರೆ ನೋಡೋಣ ನೆಕ್ಸ್ಟ್. ನೋಡಿಲ್ಲ ಹಿಂಗೆಲ್ಲ ಇದೆ. ದಾರಿ ಕ್ಲೀನ್ ಮಾಡಿದೆ. ದಾರಿ ಹೊಡಿಕೊಂಡು ಹೋಗ್ಬೇಕು. ಬಿಡ ಬಿಡಲ್ಲ, ಎಲ್ಲ ಕಾಲ್ಗೆ ಸಿಗುತ್ತೆ ನೋಡಿ. ಇಲ್ಲಿ ಇವಾಗ ಚಿಗುರ್ತೈತೆ ಈ ಮರ. ಹೊಸದಾಗೆಲ್ಲ ಬಿಟ್ಟಿದೆ ಆ ಸೈಡು. ಕುಯ್ತ ಬಂದೆ ನಾನು. ಕಾಡ್ನಲ್ಲಿ ಹೋಗೋಣ ಬಾ. ಮಾಡ್ತವ್ರೆ, ಮಾತಾಡ್ತಾ ನಿಂತ್ಬಿಟ್ಟವ್ರ. ಏನು ಮಾಡ್ತೀರಾ?
ಕೆಲಸ ಮಾಡ್ತಾ ಕೂತವ್ರೆ. ಥರ ಇದೆ ನೋಡಿ, ಇಲ್ಲಿ ಥರ ಇರೋದನ್ನ ಹಿಂಗೆ ಮಾಡ್ತಾ ಇಲ್ಲೊಬ್ರು ಮಾಡ್ತಿದ್ದಾರೆ. ಆಗಲೇ ತೋರ್ಸಕ್ಕಾಗಲ್ಲ, ಆ ಕಡೆ ಕಾಣಿಸ್ತಿಲ್ಲ. ಇವರು ಇಲ್ಲೊಬ್ರು ಮಾಡ್ತಿದ್ದಾರೆ.